ಯಾವ ಥರ ಶೇರ್ ಮಾಡ್ಕೊಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಸೊ ವಿತ್ ಚಿಲ್ಲರೆ ಕೂಡ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಒಂಚೂರು ಎಮೋಷ್ನಲ್ ಇದೆ, ಬಟ್ ಅದೇ ರೀತಿ ಖುಷಿನೂ ಇದೆ. ಜೀವನದಲ್ಲಿ ಏನೇ ಆಗಲಿ ಒಂದು ಕನ್ಸಿಸ್ಟೆನ್ಸಿಯಾಗಿ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಸೊ ಡೆಫಿನೆಟ್ಲಿ ಈ ಒಂದು ಸ್ಟೇಜ್ನ ಹೋಗ್ತೀವಂತ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇವತ್ತು ನನಗೆ ಯೂಟ್ಯೂಬ್ ಕಡೆಯಿಂದ ಮೊದಲನೇ ಪೇಮೆಂಟ್ ಸಿಕ್ಕಿದೆ. ಇದಕ್ಕೆ ಕಾರಣಕರ್ತರಾಗಿರುವಂತಹ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ನಿಮ್ಗೆ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ, ಪಾದಾಭಿ ವಂದನೆಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ ಈ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ. ನನ್ನ ಜೀವನದಲ್ಲಿ ಏನಾದರೂ ನಾನು ಮೊದಲನೇ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಅದು ಯೂಟ್ಯೂಬಲ್ಲಿ ತೊಗೊಂಡಿರುವಂತಹ ಈ ಮಾನಿಟೈಸೇಷನ್, ಈ ಒಂದು ಅಮೌಂಟ್ ಅಂತಲೇ ಹೇಳ್ಬೋದು. ಸೊ ಹೇಳ್ಬೇಕು ನಿಮಗೆ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಯಾರೆಲ್ಲ ನನ್ನ ವೀಡಿಯೋಸ್ ಎಲ್ಲ ಶೇರ್ ಮಾಡಿ. ಸೊ ಇವತ್ತು ನನ್ನ ಕೈಯಲ್ಲಿ ಈ ಅಮೌಂಟ್ ಇಕ್ಕೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು, ನಿಜವಾಗ್ಲೂ ನನಗೆ ಒಂಚೂರು ಎಮೋಷ್ನಲ್ ಕೂಡ ಆಗ್ತಿದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ 2021 ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸೊ ಸಿಕ್ಕಾಪಟ್ಟೆ ಅಂದರೆ ಕನ್ಸಿಸ್ಟೆನ್ಸಿ ಲೆವೆಲ್ಲು ಕಂಟಿನ್ಯೂಸ್ ಇರಲಿಲ್ಲ ಅಂತ ಹೇಳಿದ್ರು ತುಂಬ ಟ್ರೈ ಮಾಡ್ತಿದ್ದೆ. ಲೈಕ್ ಮೊದಲನೇದಾಗಿ ನಾನು ನಮ್ಮ ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಹೋರಾಟಗಾರ ಯಾರು ಇರ್ತಾರೋ ಅವರ ಒಂದು ಇಷ್ಟನಾಗಿರ್ಬೋದು, ಅವರ ಒಂದು ಜೀವನ ಕಾಲ ಯಾವ ಥರ ಇತ್ತು ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಮೊದಲನೇ ಪ್ರಯತ್ನದಲ್ಲಿ ಆಲ್ಮೋಸ್ಟ್ 2021 ಅಂತ ಹೇಳಿದ್ರೆ ಕರೋನಾ ಟೈಮ್ ಆಗಿರುತ್ತೆ. ಅವಾಗ ತುಂಬ ಕಷ್ಟಪಟ್ಟೆ ಮಾಡಿದೆ. ಆಲ್ಮೋಸ್ಟ್ 1.5 month 2 months 3 months ಮಾಡಿದೆ. ಯಾವುದೇ ರೀತಿ ರೀಚ್ ಸಿಗಲಿಲ್ಲ, ಮತ್ತು ಸುಮ್ಮನೆ ಆಗೋದೆ. ಮತ್ತು ನನಗೆ ಗೊತ್ತಿರುವಂತಹ ಡ್ಯಾನ್ಸ್ ವೀಡಿಯೋಸ್ ಆಗಿದೆ, ಅದರಲ್ಲೂ ವರ್ಕೌಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಮಾಡಿದೆ. ನನ್ನದೊಂದು ಚಿಕ್ಕ ಡ್ಯಾನ್ಸ್ ಕ್ಲಾಸ್ ಇತ್ತು, ಅದರಲ್ಲೂ ಮಾಡಿದೆ, ಅದರಲ್ಲೂ ಆಗಿಲ್ಲ. ಮತ್ತು ಅದಾದಮೇಲೆ ಲಾಸ್ಟು 23ಯಲ್ಲಿ ಏನಾದರೂ ಆಗಲಿ ಮಾಡಲೇಬೇಕು, ನಾನು ಪ್ರಯತ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ, ಇವಾಗ ನೋಡ್ತಿದ್ದೀರಲ್ವಾ ಆ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಹಿಸ್ಟಾರಿಕಲ್ ಪ್ಲೇಸಸ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ, ಅದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತ ಮಾಡಿದೆ. ಅದರಲ್ಲೂ ನನಗೆ ಯಶಸ್ಸು ಸಿಗಲಿಲ್ಲ. ಸೊ ಅದನ್ನು ಬಿಟ್ಟೆ. ಬಟ್ ಆದರೆ ಯೂಟ್ಯೂಬ್ನ ಯಾವುದೇ ರೀತಿ ಡಿಲೀಟ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇದರಲ್ಲೇ ಕೆಲವೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ವಿಚಾರ ತಿಳಿಸೋಕೆ ಪ್ರಯತ್ನ ಪಟ್ಟೆ. ಅದರಲ್ಲಿ ಯಾವುದೇ ರೀತಿ ಸಿಕ್ಕಿಲ್ಲ. ಬಟ್ ಏನೋ ಗೊತ್ತಿಲ್ಲ, ನಾನು ನಿಮಗೆ ಆನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಅಮೌಂಟ್ ನನ್ನ ಕೈ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೇವಲ ಈ ಒಂದು 2 ತಿಂಗಳಲ್ಲಿ ನಾನು ಪಟ್ಟಿರುವಂಥ ಕಷ್ಟ ಶ್ರಮ, ಅದು ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟಿರುವಂತಹ ವೀಡಿಯೋಸ್ನ ಪೋಸ್ಟ್ ಮಾಡಿ ಅದರಿಂದ ನನಗೆ ಮಾನಿಟೈಸೇಷನ್ ಅನ್ನೋ ಒಂದು ಸತ್ಕಾರ ಸಿಕ್ಕಿ ಕೈಯಲ್ಲಿ ಇವತ್ತು ಹಣ ಬಂದಿದೆ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ನನಗೆ ಅಮೌಂಟ್ ಅನ್ನೋದು ನನಗೆ ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು. ಅದಕ್ಕಿಂತ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಿ 4000 ಅವರ್ಸು ರೀಚ್ ಆಗಬೇಕು, ಅದಾದಮೇಲೆ 1000 ಸಬ್ಸ್ಕ್ರೈಬರ್ಸ್ ಮಾಡಬೇಕು. ಸೊ ಕೆಲವ್ರಿಗೆ ತುಂಬ ಈಸಿ ಆಗುತ್ತೆ, ಬಟ್ ನಮ್ಮಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಅದು ಪ್ರಾಕ್ಟಿಕಲಾಗಿ ನಾನು ಅನುಭವಿಸಿದ್ದೀನಿ. ನಿಜವಾಗ್ಲೂ ಅದು ಹೇಳೋಕ್ಕಾಗ್ತಿಲ್ಲ, ತುಂಬ ಎಮೋಷ್ನಲ್ ಆಗ್ತಿದೆ. 23ಯಲ್ಲಿ ಇವಾಗ ನೋಡ್ತಿರುವಂಥ ಐಕಾನ್ ವೆಂಕಿ ಆನ್ಲೈನ್ ಅಂತ ಏನಿದೆ, ಸೊ 23 ಸ್ಟಾರ್ಟ್ ಮಾಡಿದ್ದು. ಇದರಲ್ಲೂ ಬೇರೆ ರೀತಿ ಕಂಟೆಂಟ್ ಎಲ್ಲ ಪ್ರಯತ್ನ ಪಟ್ಟೆ, ಆಗಿಲ್ಲ. ಬಟ್ 2.5 ಮಂತ್ಸಲ್ಲಿ ಈ ನನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ಮೊದಲನೇ ಒಂದು ಪೇಮೆಂಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಅಂತ ಕೇಳಿದಾಗ ನಂಗೆ ತುಂಬ ಗೊಂದಲ ಇದೆ. ಸೊ ನಾನು ಮಾಡ್ತಿರುವಂಥ ಕೆಲಸ, ನನ್ನ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಾಗಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಐಕಾನ್ ವೆಂಕಿ ಆನ್ಲೈನ್ ಅಂತ ಒಂದು ಚಾನಲ್ ಇದೆ. ಅದರಲ್ಲಿ ನಾನು ಬರೀ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಪುರಾತನ ದೇವಸ್ಥಾನಗಳನ್ನು ಹುಡ್ಕೊಂಡು ಹೋಗಿ ಸ್ವಚ್ಛತೆ ಮಾಡಿ ಅದಕ್ಕೆ ಜೀರ್ಣೋದ್ಧಾರಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸೊ ನಾನು ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಲೆಂತಿ ವೀಡಿಯೋಸ್ ಇದರಲ್ಲಿ ಯಾವುದು ಹಾಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಇದಕ್ಕೂ ಮುಂಚೆ ಐತಿಹಾಸಿಕ ಸ್ಥಳಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ ಪೋಸ್ಟ್ ಮಾಡಿದಾಗ ಯಾವುದೇ ರೀತಿ ರೀಚ್ ಸಿಗ್ತಿರ್ಲಿಲ್ಲ, ಅದಕ್ಕಾಗಿ ಅದನ್ನು ಪೋಸ್ಟ್ ಮಾಡ್ತಿರ್ಲಿಲ್ಲ. ಸೊ ನನಗೆ ಇವಾಗ ಅನಿಸ್ತಿರೋದೇನು ಅಂತ ಹೇಳಿದ್ರೆ, ಹೇಗೂ ನಾನು ಮಂತ್ಲಿ 2 ನಾನು ಬೇಕಾದರೆ ದಯವಿಟ್ಟು ಯಾರಾದರೂ ನಾನು ಇನ್ಸ್ಟಾಗ್ರಾಮ್ ನೋಡಿಲ್ಲ, ಇನ್ನೂ ಫಾಲೋ ಮಾಡಿಲ್ಲ, ನಿಮ್ಗೇನಾದರೂ ನೋಡಬೇಕು, ಚೆಕ್ ಮಾಡಬೇಕು ಅಂತ ಒಂದು ಲಿಟ್ಲ್ ಬಿಟ್ ನಿಮ್ಗೇನಾದರೂ ಒಂದು ಕ್ಯೂರಿಯಾಸಿಟಿ ಇದ್ದರೆ ಕೆಳಗಡೆ ID ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾನು ಬರೀ ಒಂದು 2.5 minutes 3 minutes ಒಳಗಡೆ ಒಂದು ವೀಡಿಯೋ ಪೋಸ್ಟ್ ಮಾಡ್ತೀನಿ. ತುಂಬ ಕಷ್ಟಪಡ್ತೀನಿ. ಸೊ ನಮ್ಮ ಟೀಮ್ನ ಕರ್ಕೊಂಡು ಹೋಗಿ ಗೊತ್ತಿಲ್ಲದಿರೋ ಪ್ಲೇಸ್ಗೆ ಹೋಗಿ, ಸೊ ದೇವಸ್ಥಾನ ಕ್ಲೀನ್ ಮಾಡಿ ಆ ಥರ ಒಂದು ವೀಡಿಯೋಸ್ ಮಾಡಿದಾಗ ಅದು ಯಾವುದೇ ರೀತಿ ಪೋಸ್ಟ್ ಮಾಡ್ತಿರ್ಲಿಲ್ಲ ಯೂಟ್ಯೂಬಲ್ಲಿ. ಸೊ ಇವಾಗ ನನಗನ್ಸಿರೋದು ಏನು ಅಂತ ಹೇಳಿದ್ರೆ, ಆ ವೀಡಿಯೋಸ್ ಕೂಡ ಪೋಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಮಾಡ್ತೀನಿ. ಅದೇ ರೀತಿ ಮಂತ್ಲಿ 2 ಇರುತ್ತೆ. ಸೊ ಮಂತ್ಲಿ 2 ಅಂತ ಹೇಳಿದ್ರೆ ಒಂದು 2 ರಿಂದ 3 ವೀಡಿಯೋಸ್ ಬರಬಹುದು. ಅದಕ್ಕೆ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವ ಹಾಗೆ, ನಮ್ಮ ಹಿಂದುತ್ವಕ್ಕೆ ಸಂಬಂಧಪಟ್ಟಿರುವ ಹಾಗೆ, ನಮ್ಮ ಸನಾತನ ಧರ್ಮ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಪಡುವಂಥ ವೀಡಿಯೋಸ್ ಒಂದು 3 ರಿಂದ 4 ಬರ್ಬೋದು. ಅದು ಬಿಟ್ಟರೆ ರಿಮೈನಿಂಗ್ ಡೇಸಲ್ಲಿ ಸೊ ನೀವೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೈಟ್ ಕ್ಯಾಂಪಿಂಗ್ ವೀಡಿಯೋಸ್ ಮಾಡೋಣ ಅನ್ಕೊತಾ ಇದ್ದೀನಿ. ಅಂತ ಹೇಳಿದ್ರೆ ನೈಟಲ್ಲಿ ಯಾವುದಾದ್ರೂ ಒಂದು ಗೊತ್ತಿಲ್ಲದಿರೋ ಪ್ಲೇಸ್ಗೆ ಹೋಗಿ ಹರರ್ ಆಗಿರ್ಬೋದು, ಬೇರೆ ರೀತಿ ಲೈಕ್ ಕ್ಯಾಂಪಿಂಗ್, ಅಲ್ಲೋಗಿ ಆ ಸ್ಥಳನ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಡೇಂಜರ್ ಇರುವಂಥ ಪ್ಲೇಸಲ್ಲಿ ಇದ್ದು ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ, ಅಂದರೆ ಕ್ಯಾಂಪಿಂಗ್ ವೀಡಿಯೋಸ್, ನೈಟ್ ಕ್ಯಾಂಪಿಂಗ್ ವೀಡಿಯೋಸ್ದು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸಿದ್ಧತೆ ಕೂಡ ನಡೆಸ್ಕೊತಾ ಇದ್ದೀನಿ. ಸೊ ಬಿಗ್ ಬಾಸ್ ಮುಗಿದ ಮೇಲೆ ಏನು ಅನ್ನೋ ಒಂದು ಕ್ವಶನ್ ಮಾರ್ಕ್ಗೆ ನಾನು ಉತ್ತರ ಈ ರೀತಿ ಕಂಡುಕೊಂಡಿದ್ದೀನಿ. ಒಂದು ನೈಟ್ ಕ್ಯಾಂಪಿಂಗ್ ವೀಡಿಯೋಸು, ಅದೇ ರೀತಿ
ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿರುವಂತಹ ಟೆಂಪಲ್ ಕ್ಲೀನಿಂಗ್ ವೀಡಿಯೋಸ್ ಏನಿದೆ ಅದು ಲೆಂತಿ ವೀಡಿಯೋಸು ಯೂಟ್ಯೂಬಲ್ಲಿ ಆಗಬೇಕು ಅನ್ಕೊತಾ ಇದ್ದೀನಿ. ಖಂಡಿತ ಈ ಒಂದು 2 ಮಂತ್ಸ್ ನನಗೆ ಬಿಗ್ ಬಾಸಲ್ಲಿ ಯಾವ ರೀತಿ ಒಂದು ಸಪೋರ್ಟ್ ಕೊಟ್ಟರೋ ದಯವಿಟ್ಟು ಪ್ರತಿಯೊಬ್ಬರೂ ಅದರಲ್ಲೂ ಕೂಡ ಸಪೋರ್ಟ್ ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಪ್ರತಿಯೊಬ್ಬರು ಕೇಳ್ಬೋದು, ಬ್ರದರ್ ಈ ಅಮೌಂಟ್ ನೀವೇನಕ್ಕೆ ಯೂಸ್ ಮಾಡ್ತೀರಾ ಅಂತ. ಸೊ ಆನೆಸ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ದುಡ್ಡು ಮಾತ್ರ ನಾನು ನೈಟ್ ಕ್ಯಾಂಪಿಂಗ್ಗೆ ಸಂಬಂಧಪಟ್ಟಿರುವಂಥ ಟೂಲ್ಸ್ ಮಾತ್ರ ತೊಗೊತಾ ಇದ್ದೀನಿ. ರಿಮೈನಿಂಗ್ ಯಾವುದೇ ದುಡ್ಡು ಬಂದರೂ ಅದು ನನ್ನ ಟೆಂಪಲ್ಸ್ ಕ್ಲೀನಿಂಗ್ ಏನೇ ಇರುತ್ತೋ ಸೊ ಅದಕ್ಕೆ ಬಳಕೆ ಮಾಡ್ಕೊತೀನಿ. ಯಾಕಂತ ಹೇಳಿದ್ರೆ ಒಂದು ಟೆಂಪಲ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಚಿಕ್ಕದಾಗ ಒಂದು ತಂಡ ಇದೆ. ಸೊ ಅವ್ರನ್ನ ಟ್ರಾವೆಲಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಅವ್ರಿಗೆ ಊಟ ಆಗಿರ್ಬೋದು, ಇಲ್ಲ ಸ್ಥಳೀಯರು ತುಂಬ ಜನ ಕೊಡ್ತಾರೆ. ಬೈ ಚಾನ್ಸ್ ಏನಾದರೂ ಇಲ್ಲ ಒಂದು ಮಟ್ಟದಲ್ಲಿ ನಾವು ಕೊಡಲೇಬೇಕು ಊಟ ಗೀಟ ಅವೆಲ್ಲ ಅಂದಾಗ ಡೆಫಿನೆಟ್ಲಿ ನನ್ನ ತಂಡದವ್ರ ಕಡೆಯಿಂದ ₹1 ಕೂಡ ₹1 ಕೂಡ ಅವ್ರ ಕೈಯಲ್ಲಿ ನಾನು ಖರ್ಚು ಮಾಡಿಸೋದಿಲ್ಲ. ಸೊ ಆ ಒಂದು ರೀಸನ್ನಿಂದ ಇದರಲ್ಲಿ ಬರೋ ದುಡ್ಡು ಖಂಡಿತ ಉಪಯೋಗ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ಪ್ರತಿಯೊಬ್ಬರು ಪ್ರಶ್ನೆ ಏನಾಗಿರ್ಬೋದು, ಇದರಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಬ್ರದರ್ ಅಂತ. ನಾನು ಯಾವುದೇ ಆಗಲಿ ನಿಮಗೆ ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ಸೊ ನಾನು ಕೆಳಗಡೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುತ್ತೆ. ನನಗೆ ಹೋದ ತಿಂಗಳು ಆಲ್ಮೋಸ್ಟು ಡಿಸೆಂಬರ್ ಮಂತಲ್ಲಿ ಬಿಗ್ ಬಾಸ್ ಕಡೆಯಿಂದ $298 ಅರ್ನ್ ಆಗಿತ್ತು. ನನಗೆ $298. ಅದರಲ್ಲಿ ನನಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಾಗಿಲ್ಲ. ಸೊ ಅದಕ್ಕೆ ಖುಷಿ ಪಡ್ಬೇಕಂತಿರೋ ವಿಚಾರ. ಮೋಸ್ಟ್ಲಿ ಯೂಟ್ಯೂಬಲ್ಲಿ ಹೋಗೋ ಕೆಲವೊಂದು ಹೊಸದಾಗಿ ರೂಲ್ಸ್ ಬಂದಿದೆ. ಅದೇನದು 50% WTC ಏನೋ ಬರುತ್ತೆ. ಅದನ್ನು ಅಪ್ಲೈ ಮಾಡಿದಾಗ ಇಂಡಿಯಾಗೆ ಯಾವುದೇ ರೀತಿ ಅಂದರೆ ಟ್ಯಾಕ್ಸ್ ಕಟ್ಟಾಗೋದಿಲ್ವಂತೆ. ಸೊ ಆ ಥರ ಒಂದು ಬೆನಿಫಿಟ್ ಪಡ್ಕೊಂಡಿರೋದಕ್ಕೆ ನನಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಾಗಿಲ್ಲ. ಆ ಒಂದು ರೀಸನಿಂದ ಬರೀ ಬ್ಯಾಂಕ್ದು ಏನಿದೆ, ಸೊ ಬ್ಯಾಂಕ್ದು ಮಾತ್ರ ಅಮೌಂಟ್ ಕಟ್ಟಾಗಿ, ಸೊ ಇವತ್ತು ನನಗೆ ನಿಮಗೆ ಡಿಸ್ಪ್ಲೇ ಮೇಲೆ ಆಗ್ತಾ ಇರ್ತೀನಿ ನೋಡಿ, 288.8 ಅಂದರೆ 288.8 ಇಂಟು, ಸೊ ಇವಾಗ ಇರುವಂತಹ ಡಾಲರ್ಸ್ ಬೆಲೆ ಏನಿದೆ ಆಲ್ಮೋಸ್ಟ್ $88. ಸೊ ಲೆಕ್ಕ ಮಾಡ್ಕೊಳ್ಳಿ. ಸೊ ಅಷ್ಟು ಅಮೌಂಟ್ ಇವತ್ತು ನನ್ನ ಕೈ ಸೇರಿದೆ. ಸೊ ವಿತ್ ಚಿಲ್ಲರೆ ಕೂಡ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಒಂಚೂರು ಎಮೋಷ್ನಲ್ ಇದೆ, ಬಟ್ ಅದೇ ರೀತಿ ಖುಷಿನೂ ಇದೆ. ಜೀವನದಲ್ಲಿ ಏನೇ ಆಗಲಿ ಒಂದು ಕನ್ಸಿಸ್ಟೆನ್ಸಿಯಾಗಿ ಕಷ್ಟಪಟ್ಟರೆ, ಶ್ರಮಪಟ್ಟರೆ, ಸೊ ಡೆಫಿನೆಟ್ಲಿ ಈ ಒಂದು ಸ್ಟೇಜ್ನ ಹೋಗ್ತೀವಂತ ತುಂಬ ಕಷ್ಟಪಟ್ಟಿದ್ದೀನಿ. ಸೀರಿಯಸ್ಲಿ ನನಗೆ ಆಲ್ಮೋಸ್ಟು 4-5 ಇಯರ್ಸ್ ಆಯಿತು. ನನಗೆ ಯಾವ ಥರ ಶೇರ್ ಮಾಡ್ಕೊಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಇದೇ ರೀತಿ ಮುಂದೆ ಹೋಗ್ತೀನಿ. ಸೊ ನನ್ನ ಕೈಲಾದಷ್ಟು ಸಮಾಜಕ್ಕಾಗಿರ್ಬೋದು, ನಮ್ಮ ಧರ್ಮಕ್ಕಾಗಿರ್ಬೋದು ಒಳ್ಳೆ ಕೆಲಸಗಳೇ ಮಾಡ್ತೀನಿ ಅಂತ ಈ ಮೂಲಕ ನಿಮ್ಮೆಲ್ರಿಗೂ ಮಾತು ಕೊಡ್ತಾ ಇದ್ದೀನಿ. ನಾನು ಮತ್ತೆ ನಿಮ್ಗೆ ಹೇಳ್ತಿರೋದಷ್ಟೇ, ಇದು ನನ್ನ ಕೈಗೆ ಸೇರಬೇಕು ಅಂತ ಹೇಳಿದ್ರೆ, ಈ ಒಂದು ಅಚೀವ್ಮೆಂಟ್ ನಾನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪರಿಪೂರ್ಣವಾಗಿ ಕಾರಣಕರ್ತರು ನೀವೇ. ಯಾರೆಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಯಾರೆಲ್ಲ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಲೈಕು ಶೇರ್ ಮಾಡಿದಿರೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಮಾಡಿದ್ರೆ ಕೂಡ ಏನು ತಪ್ಪೇನಿಲ್ಲ ಅದರಲ್ಲಿ. ಸೊ ಇದಕ್ಕೆ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ. ಸೊ ಯಾವುದೇ ಕಂಟೆಂಟ್ ಕೊಟ್ಟರು ಮೀನ್ಸ್ ನಾನು ಹೇಳ್ದಲ್ವ ಅದೇ ಕಂಟೆಂಟ್ ಕೊಡ್ತೀನಿ. ಕಂಟೆಂಟಲ್ಲಿ ಬೇರೆ ರೀತಿ ಯಾವುದೇ ಚೇಂಜಸ್ ಇರೋಲ್ಲ. ಒಂದು ನೈಟ್ ಕ್ಯಾಂಪಿಂಗ್ ವೀಡಿಯೋಸ್ ಮಾಡ್ತೀನಿ. ಅದೇ ರೀತಿ ನಮ್ಮ ಟೆಂಪಲ್ಸ್ ಕ್ಲೀನಿಂಗ್ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕ್ಲೀನಿಂಗ್ಗೆ ಸಂಬಂಧಿಸಿರೋ ಯಾವ ಥರ ಮಾಡಿದ್ವಿ, ಯಾವ ಥರ ಹೋದ್ವಿ, ಅಲ್ಲಿ ಏನೇನು ಘಟನೆ ಆಯಿತು, ಅದಕ್ಕೆ ಸಂಬಂಧಪಟ್ಟಿರೋ ಒಂದು ವ್ಲಾಗ್ ವೀಡಿಯೋಸೋ ಇಲ್ಲ ಅಂತೇಳಿದ್ರೆ ವಾಟ್ ಎವರ್, ಸೊ ಅದಕ್ಕೆ ಸಂಬಂಧಪಟ್ಟಿರೋ ವೀಡಿಯೋಸ್ ಹಾಕ್ತೀನಿ. ಖಂಡಿತ ನೀವೆಲ್ಲೂ ಇಷ್ಟಪಡೋ ಥರನೇ ಮಾಡ್ತೀನಿ. ಮತ್ತೊಂದು ಸರಿ ಕೈ ಬೇಡಿ ಕೇಳ್ಕೊಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ದಯವಿಟ್ಟು. ಯೂಟ್ಯೂಬ್ ಅಂತ ಹೇಳಿದ್ರೆ ಸೊ ತುಂಬ ಜನಗಳ ಒಂದು ಆಸೆ ಆಗಿರುತ್ತೆ, ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು, ಯೂಟ್ಯೂಬಲ್ಲಿ ಮಾನಿಟೈಸ್ ಮಾಡ್ಕೊಬೇಕು ಅಂತ. ಸೊ ಇಷ್ಟು ದಿನ ಆದಮೇಲೆ ನನಗೊಂದು ಅವಕಾಶ ಸಿಕ್ಕಿದೆ. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋದು ಬೇಡ, ಇನ್ನು ಮುಂದೆ ತೊಗೊಂಡೋಗ್ಬೇಕು. ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಬಂದಿರುವಂಥ ಅಮೌಂಟ್ನ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಾಗಿರ್ಬೋದು ಮಾಡಬೇಕು ಅಂತ ಉದ್ದೇಶ ಇದೆ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಒಂದು ಕಡೆ ಖುಷಿ ಆಗ್ತಿದೆ, ಒಂದು ಕಡೆ ಎಮೋಷ್ನಲ್ ಆಗ್ತಿದೆ. ಸೊ ಈ ಮೂಮೆಂಟ್ಗೆ ಸಾಕ್ಷಿಯಾಗಿರುವಂಥ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮತ್ತೊಂದು ಬಾರಿ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ಸೊ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಸೊ ಖಂಡಿತ ಅದ್ರಲ್ಲಿ ಬರುವಂಥ ದುಡ್ಡನ್ನ ಒಂದೊಳ್ಳೆ ಸಮಾಜ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ಳೋಂಥ ಈ ಮೂಲಕ ನಿಮ್ಮೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ, ಬಟ್ ಖುಷಿ ಇದೆ. ಸೊ ಹೇಳಿದ್ನಲ್ವ, ಈ ಅಮೌಂಟ್ ಬಂದುಬಿಟ್ಟು ನನಗೆ ಆಲ್ಮೋಸ್ಟು ನೀವೇ ನಾನು ₹1 ಕೂಡ ಯಾವುದು ಮುಚ್ಚಿಕ್ತಾ ಇಲ್ಲ. 288.8 ಇಂಟು ಇವಾಗಿರುವಂತಹ ಡಾಲರ್ ಏನಿದೆ $88 ಸಮಥಿಂಗ್, ಅದನ್ನು ಇಂಟು ಮಾಡ್ಕೊಳ್ಳಿ. ಆಲ್ಮೋಸ್ಟ್ 50ರಲ್ಲಿ ಅರ್ಧ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಗಾಯ್ಸ್, ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದು ಈ ವಿಡಿಯೋದ ವಿಚಾರ. ಸೊ ನನಗೆ ಅಮೌಂಟ್ ಬಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಶೇರ್ ಮಾಡ್ಕೊಬೇಕು ಅಂತ ಆಸೆ ಇತ್ತು, ಬಂದು ಶೇರ್ ಮಾಡ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಒಂಥರ ಮೂಮೆಂಟು ತುಂಬ ಚೆನ್ನಾಗಿದೆ. ಮೊದಲನೇ ಟೈಮ್ ಈ ಥರ ತುಂಬ ಕಷ್ಟಪಟ್ಟಿದೆ.
ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಇವತ್ತು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ಅಂದರೆ ಪ್ರತಿಯೊಂದು ಯಶಸ್ಸಿಗೆ ಕಾರಣ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹಾರ್ಡ್ ವರ್ಕ್ಗಿಂತ ಸತತ ನಮ್ಮ ಪ್ರಯತ್ನನೇ ಅದಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳೋದಕ್ಕೆ ನನ್ನ ಈ ಒಂದು ಜರ್ನಿನೇ ಉತ್ತಮವಾದ ಉದಾಹರಣೆ ಅಂತ ನನಗೆ ಇವತ್ತು ಗೊತ್ತಾಗಿದೆ. ಸೊ ಥ್ಯಾಂಕ್ ಯು. ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕೈಲಾದರೆ ಅಟ್ಲೀಸ್ಟ್ ಕಂಗ್ರಾಟ್ಸ್ ಮಾಡೋ ಥರ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಒಂದು ಕಮೆಂಟ್ ಮಾಡಿ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಶ್ರೀರಾಮ್.